ಸದ್ಯಕ್ಕೆ ಬೆಂಗಳೂರಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಅದರಲ್ಲೂ ಕೂಡ ಅವರ ಜೀವನ ಈಗ ಬೀದಿಗೆ ಬಿದ್ದಿದೆ ಅಂತ ಪರಿಸ್ಥಿತಿ ಸದ್ಯಕ್ಕೆ ನಮ್ಮ ಬೆಂಗಳೂರಲ್ಲಿ ನಿರ್ಮಾಣ ಆಗಿರುವಂತದ್ದು. ಈಗ ಬೆಂಗಳೂರಲ್ಲಿ ನಿಲ್ತಾ ಇಲ್ಲ ಆಟೋ ಚಾಲಕರ ಆಕ್ರೋಶ. ಈಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಆಟೋ ಚಾಲಕರು. ಆಟೋ ಗ್ಯಾಸ್ಗಾಗಿ ಸಾರಥಿಗಳ ಹಾಹಾಕಾರ ಶುರುವಾಗಿದೆ. ಇದೀಗ ರಾಮೇಶ್ವರಂ ಕೆಫೆ ಬಳಿಯ ಬಂಕ್ನಲ್ಲಿ ಆಟೋಗಳು ಸಾಲಾಗಿ ನಿಲ್ತಾ ಇದೆ. ಬೆಳಗ್ಗೆಯಿಂದ ಆಟೋ ಗ್ಯಾಸ್ಗಾಗಿ ಬಂಕ್ ಮುಂದೆ ಆಟೋ ಚಾಲಕರು ಕ್ಯೂ ನಿಲ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಿಲ್ತಾ ಇಲ್ಲ ಆಟೋ ಚಾಲಕರ ಆಕ್ರೋಶ. ಆಟೋ ಗ್ಯಾಸ್ಗಾಗಿ ಸಾರಥಿಗಳ ಹಾಹಾಕಾರ ಶುರುವಾಗಿದೆ. ಕಳೆದ 8 ಅಥವಾ 9 ದಿನಗಳಿಂದ ಬೆಂಗಳೂರಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಇದು. ರಾಮೇಶ್ವರಂ ಕೆಫೆ ಬಳಿಯ ಬಂಕ್ನಲ್ಲಿ ಆಟೋಗಳ ಸಾಲಿದೆ. ಇಲ್ಲಿ ಬೆಳಿಗ್ಗೆಯಿಂದ ಆಟೋ ಗ್ಯಾಸ್ಗಾಗಿ ಬಂಕ್ ಮುಂದೆ ಆಟೋ ಚಾಲಕರು ಕ್ಯೂ ನಿಲ್ತಿದ್ದಾರೆ. ರಾಮೇಶ್ವರಂ ಕೆಫೆ ಬಳಿಯ ಬಂಕ್ನಲ್ಲಿ ಆಟೋಗಳು ಈಗ ಸಾಲಾಗಿ ನಿಲ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಬೆಳಿಗ್ಗೆಯಿಂದ ಹೋಗಿ ಗ್ಯಾಸ್ಗಾಗಿ ಕಾದು ನಿಲ್ತಾ ಇದ್ದಾರೆ. ಇದು ರಾಮೇಶ್ವರಂ ಕೆಫೆ ಬಳಿ ಇರುವಂತಹ ಗ್ಯಾಸ್ ಬಂಕ್ ಮುಂದೆ ಕಂಡು ಬಂದಿರುವಂತಹ ದೃಶ್ಯಗಳು. ಈಗಾಗಲೇ ಬೆಂಗಳೂರಿನ ಕೆಲವೊಂದು ಮೇನ್ ಪ್ರತಿಷ್ಠಿತ ಹೋಟೆಲ್ಸ್ಗಳು ಅಥವಾ ಮತ್ತೊಂದು ಎಲ್ಲವೂ ಬಂದಾಗಿ ಹೋಗಿದೆ. ಯಾವಾಗ ಯುದ್ಧದ ಆರಂಭದಲ್ಲಿ ಆ ಸಮಸ್ಯೆ ಆಯಿತು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ, ಅದಾದ ನಂತರ ಗೃಹ ಬಳಕೆ ಸಿಲಿಂಡರ್, ಅದಾದ ನಂತರ ಆಟೋ ಅವರಿಗಂತೂ ಈಗ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆ. ಎಲ್ಲೋದ್ರೂ ಕೂಡ ಅವರಿಗೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಬೆಳಿಗ್ಗೆಯಿಂದ ಹೋಗಿ ಆಟೋ ಗ್ಯಾಸ್ಗಳ ಮುಂದೆ ಹೀಗೆ ಕ್ಯೂ ನಿಲ್ತಾ ಇದ್ದಾರೆ. ಗಂಟೆಗಟ್ಟಲೆ ಕಾಯ್ತಿದ್ದಾರೆ. ಕಾದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ.